what causes hair fall ಇವತ್ತಿಗೆ and how can I protect myself from it? These days, which is very upcoming, ನನಗನ್ಸೋ ಮಟ್ಟಿಗೆ ಅಂದರೆ ಟೂ ಮಚ್ ಆಫ್ ಪ್ರೋಟೀನ್ ಇಂಟೇಕ್, ಟೂ ಮಚ್ ಆಫ್ ಕೀಟೋ ಡಯಟಿಂಗ್. ಯಾವುದು ಇಸ್ ಲೈಕ್ ಬಿಗ್ ನೋ, ನಮಗೆ ಗೊತ್ತಿಲ್ಲದಂಗೆ ನಮ್ಮನ್ನ ತುಂಬಾ ಹಾರ್ಮ್ ಮಾಡ್ತದೆ ನಮ್ಮ ಹೇರ್ಗೆ. Men use too many gels and they make their hair straight in an anti-gravity so ಅದು ಕೂದಲು ಹಂಗೆ ನಿಂತ್ಕೊಳ್ಳೋಕ್ಕೆ ಅದೆಲ್ಲ they use it, right? So those are something which are not very useful for the hair. ಎಷ್ಟು ಕೂದಲು ಉದುರೋದು ಎವ್ರಿ ಡೇ ಇಸ್ ನಾರ್ಮಲ್. These days I'm seeing even in 20s. ಮುಂಚೆ ಎಲ್ಲ 35-40 ನೋಡ್ತಾ ಇದ್ದೆ, ಇವಾಗೆಲ್ಲ 20+, 23-24 ಯಂಗ್ ಬಾಯ್ಸ್ ದೇ ಕಮ್ ಆ್ಯಂಡ್ they complain of hair fall ಅಥವಾ ರಿಸೀಡಿಂಗ್ ಹೇರ್ ಲೈನ್. ಹೌ ಡು ಐ ನೋ ದಟ್ ಈ ಸ್ಟ್ರೆಸ್ ಇರೋದಕ್ಕೇನೆ ನನ್ಗೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ಐಡೆಂಟಿಫೈ ನಾನು ಮಾಡ್ಕೋಬೇಕಂದ್ರೆ ನಾನು ಏನೇನು ಮಾಡಬೇಕು? ದರ್ ಇಸ್ ಅ ಹಾರ್ಮೋನ್ ಕಾಲ್ಡ್ ಎಸ್ ಕಾರ್ಟಿಸಾಲ್. ಅದು ತುಂಬಾ ಜಾಸ್ತಿ ಆಗಿಬಿಟ್ಟು ನಾಟ್ ಓನ್ಲಿ ಎಕ್ಸಿಸ್ಟಿಂಗ್ ಹೇರ್ ಬಿದ್ದೋಗುತ್ತೆ, ಬಟ್ ಯಾವ್ದು ಬೆಳೀತಾ ಇದೆಯೋ ದ್ಯಾಟ್ ಆಲ್ಸೋ ಶೆಡ್ಸ್ ಆಫ್, ಅದನ್ನು ಬೆಳೆಯೋಕೆ ಬಿಡಲ್ಲ. ಶ್ಯಾಂಪೂಸ್ ಮತ್ತು ಕಂಡೀಷ್ನರ್ ನಿಜವಾಗ್ಲೂ ಎಫೆಕ್ಟ್ ಮಾಡುತ್ತಾ ಹೇರ್ ರೀಗ್ರೋತ್ ಅನ್ನು? ಕೂದಲು ಬೆಳವಣಿಗೆ ಜಾಸ್ತಿ ಆಗುತ್ತೆ ಅನ್ನೋದು ಸುಳ್ಳು. ಐ ಡೋಂಟ್ ಥಿಂಕ್ ಸೊ. ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ DIY ಸ್ಕಿನ್ ಕೇರ್ಸ್? ದೆರ್ ವಾಸ್ ಒನ್ ಕೇಸ್ ರೀಸೆಂಟ್ಲಿ, ತುಂಬ ಸ್ಕಿನ್ ಡ್ರೈ ಇತ್ತು. ಸೊ ಶೀ ಫಾಲೋಡ್ ಸಮ್ ಇನ್ಸ್ಟಾಗ್ರಾಮ್ ಪೋಸ್ಟ್. ಹೇಳ್ತಾರಲ್ಲ, ಯು ಹ್ಯಾವ್ ಟು ಅಪ್ಲೈ ರೆಟಿನಾಲ್ ಫಾರ್ ಯುವರ್ ಬೆಟರ್ ಸ್ಕಿನ್, ಅದು ಇದು ಅಂತ. ಶಿ ಅಪ್ಲೈಡ್ ರೆಟಿನಾಲ್ ಆ್ಯಂಡ್ ಶಿ ಕೇಮ್. So her skin had burnt, it had become flaky, irritated, lot of rashes all over the face. What about all your beard oils, all of that? Are you a fan of it? Do you advise? It wouldn't harm in any way. ಹಚ್ಕೊಳ್ಳೋಂಗಿದ್ರೆ ಹಚ್ಕೊಳ್ಳಿ, ಏನಾಗಲ್ಲ. ಹೇರ್ ಲಾಸ್ ಅಂತ ಬಂದಾಗ ಆಯಿಲ್ ಹಚ್ಕೊಳ್ಳೋದ್ರಿಂದ ಹೇರ್ ನಿಜವಾಗ್ಲೂ ಬೆಳೆಯುತ್ತಾ? The only oil that gives rise to hair growth minimally. ಹೆಲ್ದಿ ಸ್ಕಿನ್ ಇಸ್ ಆಲ್ವೇಸ್ ಇನ್. ಯುವರ್ ಹೇರ್ ಇಸ್ ಆ್ಯಕ್ಚುಲಿ ದ ಕ್ರೌನ್ ಯು ನೆವರ್ ಟೇಕ್ ಆಫ್. ಈ ಥರದೆಲ್ಲ ಮಾತುಗಳು ಕೇಳಿದಾಗ ಸಡನ್ಲಿ ದ ಫೋಕಸ್ ಗೋಸ್ ಆನ್ ಹೌ ಮಚ್ ಇಂಪಾರ್ಟೆನ್ಸ್ ಆರ್ ವಿ ಗಿವಿಂಗ್ ಟು ಅವರ್ ಸ್ಕಿನ್, ಅವರ್ ಹೇರ್, ವಿಚ್ ಇಸ್ ಆ್ಯಕ್ಚುಲಿ ರೆಪ್ರೆಸೆಂಟಿಂಗ್ ಅಸ್ ಅಂತ ಮಾತುಗಳೆಲ್ಲ ಬರುತ್ತೆ. ವಿಚಾರಗಳ ಮೂಲಕ ಯಾಕೆ ನಿಮ್ಮನ್ನು ಇವತ್ತು ಮಾತಾಡಿಸ್ತಾ ಇದ್ದೀನಿ? ಅಫ್ಕೋರ್ಸ್ ಎವ್ರಿ ಇಂಟ್ರೋ ಕೈಂಡ್ ಆಫ್ ಗಿವ್ಸ್ ಯು ಅ ಸ್ನೀಕ್ ಪೀಕ್ ಇನ್ ಟು ವಾಟ್ ಟುಡೇಸ್ ಕಾನ್ವರ್ಸೇಷನ್ ಇಸ್ ಗೋನ್ ಬಿ ಆನ್ ಜಸ್ಟ್ ಕ್ಯೂರಿಯಸ್. ವೆರಿ ಹ್ಯಾಪಿ ಆ್ಯಂಡ್ ಆನರ್ಡ್ ನಮ್ಮ ಡಾಕ್ಟರ್ Veena ಅವರು, who is of course the South medical head for Kaya, who's been around for 19 years, and Botox ಆಗಿರಲಿ, derma fillers ಆಗಿರಲಿ, PRP and anti-aging treatments ಗಳು, and also latest innovation hair care ಅಂತ ಬಂದಾಗ hair threads, double screw, QR678. Oh my god, all of this is sounding like Greek and Latin to you. Definitely you should stay tuned to this episode. ಮೊದಲನೇದಾಗಿ ವೀಣಾ ಅವರೇ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಿ? ಥ್ಯಾಂಕ್ ಯು, ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ರಶ್ಮಿ. ಐ ಆಮ್ ಜಸ್ಟ್ ಗೋನ್ ಟು ಜಂಪ್ ಸ್ಟ್ರೇಟ್. ಓಕೆ, ಸೊ ಫಸ್ಟ್ಲಿ ಇವತ್ತು ಹೇರಿಂದನೇ ಶುರು ಮಾಡ್ತೀನಿ. ಅಬ್ಸಲ್ಯೂಟ್ಲಿ. ವಾಟ್ ಕಾಸಸ್ ಹೇರ್ ಫಾಲ್ ಇವತ್ತಿಗೆ ಆ್ಯಂಡ್ ಹೌ ಕ್ಯಾನ್ ಐ ಪ್ರೊಟೆಕ್ಟ್ ಮೈ ಸೆಲ್ಫ್ ಫ್ರಮ್ ಇಟ್, ಮೇಡಮ್? ಯಾ, ಸೊ ಒಂದು ಅದಕ್ಕೆ ಸುಮಾರು ರೀಸನ್ಸ್ ಇದೆ. ಮೇನ್ ರೀಸನ್ ಇದು, ನೀವು ಸರ್ಜಾಪುರಲ್ಲಿದ್ದೀರಾ, ಇಲ್ಲಿ ನೀರು ಓಹೋ, ಸೊ ಅದೊಂದು ಮೇಜರ್ ರೀಸನ್. ನೀರಂದ್ರೆ ಈಗ ಟ್ಯಾಂಕರ್ ಹಾರ್ಡ್ ವಾಟರ್ ಅಲ್ವಾ, ಸೊ ಇಲ್ಲಿರೋದು ಹಾರ್ಡ್ ವಾಟರ್ ಅಲ್ಲ. ಸೊ ಹಾಗಾಗಿ ಕೂದಲು ರಫ್ ಆಗೋದಾಗಲಿ, ಕೂದಲು ಉದುರೋದಾಗಲಿ, ಇದೆಲ್ಲ ತುಂಬ ಕಾಮನ್. ಡ್ಯಾಂಡ್ರಫ್ ಆಗಲಿ, ಇಟ್ಸ್ ಅಗೇನ್ ಅ ವೆರಿ ಕಾಮನ್ ಸಿಂಪ್ಟಮ್ ಆಫ್ ಹಾರ್ಡ್ ವಾಟರ್. ನಾವು ಸೆಕೆಂಡ್ಲಿ ಅದ್ರ ಜೊತೆಗೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಹೆರಿಡಿಟ್ರಿ ಇಶ್ಯೂಸ್ ಇರ್ಬೋದು, ಅನುವಂಶೀಯ ಅಂತೀವಲ್ಲ. ಸೊ ನಮ್ಮ ಮನೆಯಲ್ಲಿ ನಮ್ಮ ತಂದೆಗಿರ್ಬೋದು, ತಾಯಿಗಿರ್ಬೋದು, ಯಾರಿಗಾದ್ರೂ ಕೂದಲು ಉದುರೋದು ಜಾಸ್ತಿ ಆಗಿದ್ರೆ ಅದು ನಮ್ಮಲ್ಲಿ ಕೂಡ ಕಾಣಿಸುತ್ತೆ. ಸೊ ದಟ್ ಈಸ್ ಹೆರಿಡಿಟ್ರಿ ಹೇರ್ ಫಾಲ್, ಒಂದು ಇಂಪಾರ್ಟೆಂಟ್ ರೀಸನ್. ಇನ್ನು ಕೆಲವು ಸಾರಿ ಇಟ್ ಕ್ಯಾನ್ ಬಿ ಅ ನ್ಯೂಟ್ರಿಷನಲ್ ಪ್ರಾಬ್ಲಮ್ ಆಲ್ಸೋ. ಸುಮಾರು ಜನಗಳಿಗೆ ದೇ ಮೈಟ್ ಬಿ ಡೆಫಿಷಿಯೆಂಟ್ ಇನ್ ಐರನ್ ಆಗಲಿ, ವೈಟಮಿನ್ ಡಿ ಆಗಲಿ, B12 ಆಗಲಿ. ಸೊ ಈ ಥರ ತುಂಬ ಡೆಫಿಷಿಯನ್ಸಿ ಇರುವಾಗ ಕೂದಲು ಕೂಡ ಜಾಸ್ತಿ ಉದುರುತ್ತೆ. ಹೆಣ್ಮಕ್ಳಲ್ಲಿ ರಕ್ತಸ್ರಾವ ಆಗೋದಾಗಲಿ, ಅವರಲ್ಲಿ ಜಾಸ್ತಿ ಹಿಮೋಗ್ಲೋಬಿನ್ ಕಮ್ಮಿಯಾಗಿ ಅದು ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ನು ಕೆಲವು ರೀಸನ್ಸ್ ಅಂದರೆ ಪಾರ್ಲರಲ್ಲಿ. ಸೊ ಪಾರ್ಲರಲ್ಲಿ ಟೂ ಮಚ್ ಆಫ್ ಸ್ಟೈಲಿಂಗ್ ಆಗಲಿ, ಅಥವಾ ಸ್ಟ್ರೇಟನಿಂಗ್, ಪರ್ಮಿಂಗ್ ಆಗಲಿ, ಟೂ ಮಚ್ ಆಫ್ ಕಲರಿಂಗ್, ಇದೆಲ್ಲ ಮಾಡೋದ್ರಿಂದ ಕೂಡ ಕೂದಲು ಜಾಸ್ತಿ ಇದಾಗುತ್ತೆ. ದೀಸ್ ಡೇಸ್ ವಿಚ್ ಇಸ್ ವೆರಿ ಅಪ್ಕಮಿಂಗ್ ನನಗನ್ಸೋ ಮಟ್ಟಿಗೆ ಅಂದರೆ ಟೂ ಮಚ್ ಆಫ್ ಪ್ರೋಟೀನ್ ಇಂಟೇಕ್, ಟೂ ಮಚ್ ಆಫ್ ಕೀಟೋ ಡಯಟಿಂಗ್.
ಅದರಲ್ಲಿ ಕಾರ್ಬೋಹೈಡ್ರೇಟ್ಸೇ ಇರಲ್ಲ. ಸೊ ಕಾರ್ಬೋಹೈಡ್ರೇಟ್ಸ್ ಆರ್ ರಿಕ್ವೈರ್ಡ್ ಫಾರ್ ಹೇರ್ ಗ್ರೋತ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಪೋರ್ಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಬೇಕು ಫಾರ್ ಸೆಲ್ಯುಲರ್ ಗ್ರೋತ್ ಆಫ್ ಆರ್ ಹೇರ್ ಫಾಲಿಕಲ್ಸ್. ಸೊ ಅದು ಕಾರ್ಬೋಹೈಡ್ರೇಟ್ ಸ್ವಲ್ಪ ಪೋರ್ಷನಲ್ಲೂ ಕೂಡ ತೊಗೊಳ್ಳದೇ ಇದ್ದರೆ ಬರೀ ಕೀಟೋ ಡಯಟಲ್ಲಿ ಬೆಳೀತಾ ಇರೋ ಕೂದಲು ಸತ್ತೋಗುತ್ತೆ. ಸೊ ಹಾಗಾಗಿ ಲಿಟಲ್ ಬಿಟ್ ಆಫ್ ಕಾರ್ಬೋಹೈಡ್ರೇಟ್ಸ್, ಗುಡ್ ಅಮೌಂಟ್ ಆಫ್ ಪ್ರೋಟೀನ್, ಸ್ವಲ್ಪ ವೈಟಮಿನ್ಸ್ ಇರೋ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ, ಇದೆಲ್ಲ ಬ್ಯಾಲೆನ್ಸ್ ಡಯಟ್ ಇಸ್ ಇಂಪಾರ್ಟೆಂಟ್. ಇನ್ವೆಸ್ಟಿಗೇಷನ್ ಅಂತ ಬಂದಾಗ ಹೇರ್ ಫಾಲ್ ಆಗ್ತಾ ಇರೋರು ಫಸ್ಟ್ ಯಾವ ಕಡೆ ತಿರ್ಕೋಬೇಕು? ಐ ಥಿಂಕ್ ಫಸ್ಟು ನಾವು ಉಪಯೋಗಿಸೋ ಅಂಥ ನೀರಾಗಲಿ ಅಥವಾ ಪ್ರಾಡಕ್ಟ್ಸ್ ಆಗಲಿ ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು. ಸೆಕೆಂಡ್ಲಿ ನ್ಯೂಟ್ರಿಷನ್ ಫಾರ್ ಶೋರ್. ನಾವು ಪ್ರೋಟೀನ್ಸ್ ಕರೆಕ್ಟಾಗಿರೋ ಪ್ರಮಾಣದಲ್ಲಿ ತೊಗೋಬೇಕು, ಕಾರ್ಬೋಹೈಡ್ರೇಟ್ಸ್ ಕೂಡ ಕರೆಕ್ಟಾಗಿರೋ ಪ್ರಮಾಣದಲ್ಲಿ ತೊಗೋಬೇಕು. ಕರೆಕ್ಟಾಗಿರೋ ಪ್ರಮಾಣ ಅಂದರೆ ಫಾರ್ ಎಕ್ಸಾಂಪಲ್ ಪ್ರೋಟೀನ್ಸಲ್ಲಿ ನೀವು ಯು ಕ್ಯಾನ್ ಹ್ಯಾವ್ ಎಗ್ಸ್ ಮತ್ತು ಆಯಿಸ್ಟರ್ಸ್ ಆಗಲಿ, ಫಿಶ್ ಆಗಲಿ, ವೆಜಿಟೇಬಲ್ಸಲ್ಲಿ ಬ್ರಾಕೊಲಿ ಆಗಲಿ ಅಥವಾ ಪಾಲಕ್ ಆಗಲಿ ಅಥವಾ these berries. So these are very good for hair, especially eggs. Eggs contain something called as biotin, which is required for the hair to grow. ಎರಡೆರಡು egg every day ತೊಗೊಳ್ಳೇಬೇಕು. ವೆಜಿಟೇರಿಯನ್ಸ್ ಅಲ್ಲಿ ದೇ ನೀಡ್ ಮೋರ್ ಆಫ್ ಪ್ರೋಟೀನ್ಸ್ ಬಿಕಾಸ್ ಅವರಲ್ಲಿ ಪ್ರೋಟೀನ್ಸೇ ಇರೋದಿಲ್ಲ. ಸೊ ಅವರಿಗೆ ಜಾಸ್ತಿ ಪನೀರ್ ಆಗಲಿ ಅಥವಾ ಸ್ಪ್ರೌಟ್ಸ್ ಆಗಲಿ, ಹೆಸರು ಕಾಳಾಗಲಿ ಅಥವಾ ಸುಮಾರು ಆ ಥರ ಸ್ಪ್ರೌಟ್ಸ್, ಲೆಗ್ಯೂಮ್ಸ್, ಆಮೇಲೆ ಪನೀರ್, ದೆನ್ ಟೋಫು. ಸೊ ದೀಸ್ ಆರ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್. ಸೊ ಅವರು ಪನೀರ್, ಅವರು ಪ್ರೋಟೀನ್ಸ್ನ ಜಾಸ್ತಿ ತಿನ್ನಬೇಕು ಅವರು. ಸೊ ಹೇರ್ ಫಾಲ್ ಅಲ್ಲೂ ದೇರ್ ಮಲ್ಟಿಪಲ್ ಫೇಸಸ್ ಅಲ್ಲ. ಒನ್ ಇಸ್ ಥಿನ್ನಿಂಗ್, ಎಸ್, ಅದರ್ ಒನ್ ಇಸ್ ಬಾಲ್ಡ್ ಪ್ಯಾಚಸ್. ಸೊ ನಾನು ಹೇಗೆ ಐಡೆಂಟಿಫೈ ಮಾಡಬೇಕು SOS kind of a situation to run to hair specialist? So ಕೆಲವೊಬ್ಬರಿಗೆ ಸೇ ಫಾರ್ ಎಕ್ಸಾಂಪಲ್ ಪುರುಷರಲ್ಲಿ ಇಟ್ ಸ್ಟಾರ್ಟ್ಸ್ ಆಫ್ ಆ್ಯಸ್ ರಿಸೀಡಿಂಗ್ ಆಫ್ ದಿ ಹೇರ್ ಲೈನ್ ಸ್ಲೈಟಾಗಿ, ದೆನ್ ಅದು ಕ್ರಮೇಣ ಏನಾಗುತ್ತೆ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇಟ್ ಬಿಕಮ್ಸ್ ಲೈಕ್ ಅ ನೈಸ್ ಎಮ್ ದೇರ್. ದೆನ್ ಅಟ್ ದ ಸೇಮ್ ಟೈಮ್ ವರ್ಟೆಕ್ಸಲ್ಲಿ ಕೂಡ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. The minute they feel that they are losing more hair, like I said 80ರಿಂದ 100, ಅಂದರೆ they should meet a dermatologist and take help. At the same time ಫೀಮೇಲ್ಸಲ್ಲಿ ಏನಾಗುತ್ತೆ ಅಂದರೆ ಪಾರ್ಟಿಷನ್ ಏನಿದೆಯಲ್ಲ ಅದು ವೈಡನ್ ಆಗೋಕ್ಕೆ ಶುರು ಆಗುತ್ತೆ. ಕೆಲವು ಸರಿ ಇಟ್ಸ್ ಕಾಲ್ಡ್ ಎಸ್ ಥಿನ್ನಿಂಗ್ ಆಫ್ ದಿ ಹೇರ್. ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಹೇರ್ಸ್ ಇಟ್ ಗೋಸ್ ಆನ್ ವೈಡನಿಂಗ್. ಸೊ ದ್ಯಾಟ್ ವಿ ಕಾಲ್ ಇಟ್ ಎಸ್ ಥಿನ್ನಿಂಗ್ ಆಫ್ ದಿ ಹೇರ್ ಆ್ಯಂಡ್ ಈಚ್ ಸ್ಟ್ರ್ಯಾಂಡ್ಸ್ ಬಿಕಮ್ ಥಿನ್ನರ್ ಆ್ಯಂಡ್ ಥಿನ್ನರ್. ಸೊ ಆವಾಗ ನಾವು it's again a red flag. ಅವಾಗ ಹೋಗ್ಬಿಟ್ಟು we have to consult a dermatologist. Coming back to ನಮ್ಮ ಈ ಎಲಿಫೆಂಟ್ ಆಫ್ ದ ರೂಮ್, ಹೇರ್ ಲಾಸ್ ಅಂತ ಬಂದಾಗ ಫಸ್ಟು ಜನ ಈ ಈರುಳ್ಳಿ, ಆನಿಯನ್ ಇರೋ ಹೇರ್ ಆಯಿಲು, ಮೊರಿಂಗಾ, ರೂಟ್ಸ್ ಅಂತ ಏನೇನೋ ಬ್ರ್ಯಾಂಡ್ಸ್ಗಳೆಲ್ಲ ಬಂದಿದೆಯಲ್ಲ. ಸೊ ಫಸ್ಟ್ ಕ್ವೆಶನ್ ಇಸ್, ಹೇರ್ ಲಾಸ್ ಅಂತ ಬಂದಾಗ ಆಯಿಲ್ ಹಚ್ಕೊಳ್ಳೋದ್ರಿಂದ ಹೇರ್ ನಿಜವಾಗ್ಲೂ ಬೆಳೆಯತ್ತಾ? ಹೇರ್ ಬೆಳೆಯಲ್ಲ ಆಯಿಲ್ ಹಚ್ಚೋದ್ರಿಂದ. ದ ಓನ್ಲಿ ಆಯಿಲ್ ದಟ್ ಗಿವ್ಸ್ ರೈಸ್ ಟು ಹೇರ್ ಗ್ರೋತ್ ಮಿನಿಮಲಿ ಇಸ್ ರೋಸ್ಮೇರಿ ಆಯಿಲ್. ಯಾ, ಬಾಕಿ ಯಾವ ಎಣ್ಣೆನೂ ಹೇರ್ ಗ್ರೋತ್ ಇದು ಮಾಡಲ್ಲ. ಇಟ್ ಕಂಡೀಷನ್ಸ್ ದಿ ಹೇರ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಕಂಡೀಷನಿಂಗ್? ಕಂಡೀಷನಿಂಗ್ ಅಂದರೆ ಲೈಕ್ ಹೇರ್ಸ್ ತುಂಬ ರಫ್ ಆಗಿರ್ಬೋದು ಅಥವಾ ದೇ ಆರ್ ಕ್ವೈಟ್ ಫ್ರಿಝಿ. ಇಟ್ ಕೈಂಡ್ ಆಫ್ ಕಂಡೀಷನ್ಸ್ ದೆಮ್ ಆರ್ ಮಾಯ್ಶ್ಚರೈಸಸ್ ದೆಮ್. ಇಟ್ ಆಲ್ಸೋ ಹೆಲ್ಪ್ಸ್, ಸಪೋಸ್ ಸಂಬಡಿ ಹ್ಯಾಸ್ ಅ ವೆರಿ ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕ್ಯಾಲ್ಪ್, ಇಟ್ ಕೈಂಡ್ ಆಫ್ ನರಿಷಸ್ ದ ಸ್ಕ್ಯಾಲ್ಪ್ ಆ್ಯಸ್ ವೆಲ್. ಬಟ್ ಅದು ಬಿಟ್ಟರೆ ಎಣ್ಣೆಗೇನು ಜಾಸ್ತಿ ಮಾಡಲ್ಲ. ಎಷ್ಟು ತಿಂಗಳು ಟ್ರೈ ಮಾಡಬೇಕು ರೋಸ್ಮೇರಿ ಹೇರ್ ಆಯಿಲ್ ಬಿಫೋರ್ ಐ ಕನ್ಸಿಡರ್ ಆಲ್ ದೀಸ್ ಟ್ರೀಟ್ಮೆಂಟ್ಸ್? ಸೊ ಕೂದಲು ತುಂಬ ದಟ್ಟವಾಗಿ ಅಥವಾ ತುಂಬ ಎಲ್ಲ ಕಡೆ ಕವರೇಜ್ ಇರುತ್ತೆ ರೋಸ್ಮೇರಿ ಹಾಕ್ಕೊಳ್ಳೋದ್ರಿಂದ ಆ ಥರ ಇರಲ್ಲ. ಹೇರ್ ಶೆಡ್ಡಿಂಗ್ ವಿಲ್ ಸ್ಟಾಪ್ ಇನಿಷಿಯಲಿ. ಆಮೇಲೆ ಹೇರ್ ಗ್ರೋತ್ ಪ್ರಾಬಬ್ಲಿ ಇಟ್ ಮೈಟ್ ಟೇಕ್ ಸಮ್ ಮಂತ್ಸ್, ಮೇ ಬಿ 3 months to 6 months, ಬಟ್ ತುಂಬ ಕಮ್ಮಿ, ಜಾಸ್ತಿ ಅಲ್ಲ. ವಾಟ್ ಇಸ್ ಯುವರ್ ಟೇಕ್ ಆನ್ ವೆರಿ ಕಾಂಟ್ರವರ್ಷಿಯಲ್ ಟಾಪಿಕ್, ಬಟ್ ಈ ಸಪ್ಲಿಮೆಂಟ್ಸ್ ಅಂತ ಬಂದಾಗ ಇತ್ತೀಚೆಗೆ ಈ ಹೇರ್ ಗಮೀಸು ಏನೇನೋ ಶುರು ಆಗ್ಬಿಟ್ಟಿದೆ. ದೇರ್ ಇಸ್ ಒನ್ ಥಿಯರಿ ವಿಚ್ ಸೇಸ್ ಹೇರ್ ಗಮಿನಲ್ಲಿ ಬರೀ ಶುಗರ್ ಇರುತ್ತೆ, ಇನ್ನೇನೋ ಇರುತ್ತೆ, ಎಫೆಕ್ಟಿವ್ ಇಲ್ಲ ಅಂತ. ಬಟ್ I want to hear it from the horse's mouth. Right. So biotin is something which is very important for the hair. So 5 mg to 10 mg is the requirement. Gummies ಅಲ್ಲೆಲ್ಲ ನೋಡಿದ್ರೆ ಮೈಕ್ರೋಗ್ರಾಮ್ಸಲ್ಲಿ ಇರುತ್ತೆ. ಸೊ ಹಾಗಾಗಿ ನನಗನ್ಸೋ ಮಟ್ಟಿಗೆ if you are really suffering from hair loss, I feel go ahead with biotin 5 mg ಅಥವಾ 10 mg, but not more than that nor less than that. The villain for hair is now stress ಅಂತ ಮಾತಾಡೋದಾದರೆ, ಈ ಸ್ಟ್ರೆಸ್ ಇರೋದಕ್ಕೇ ನನಗೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ಐಡೆಂಟಿಫೈ ನಾನು ಮಾಡ್ಕೋಬೇಕಂದ್ರೆ ನಾನು ಏನೇನು ಮಾಡಬೇಕು? ಸೊ ಒಂದು ಎಸ್ಪೆಷಲಿ ಲೈಕ್ ಐ ಸೈಡ್ ಮುಂಚೆ ನಾನು 20+ ಹುಡುಗಿಯರಲ್ಲಿ ನಾನು ಜಾಸ್ತಿ ಹೇರ್ ಫಾಲ್ ನೋಡ್ತಾ ಇರಲಿಲ್ಲ. ಬಟ್ ಇವಾಗ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ದ ಓನ್ಲಿ ರೀಸನ್ ಇಸ್ ಸ್ಟ್ರೆಸ್. ವೆನ್ ಐ ಆಸ್ ದೆಮ್ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇದೆಯಾ ಅಥವಾ
It can be personal, professional, anything. So ಅವಾಗ ಅವರು yes, there is some stress, and secondly, they're not sleeping well. They're always on the social media. They're not getting adequate sleep. Always online. And secondly, ಈ ಸ್ಟ್ರೆಸ್ ಇರೋದ್ರಿಂದ ಏನಾಗುತ್ತೆ ಅಂದರೆ ದೆರ್ ಇಸ್ ಅ ಹಾರ್ಮೋನ್ ಕಾಲ್ಡ್ ಎಸ್ ಕಾರ್ಟಿಸಾಲ್. ಅದು ತುಂಬಾ ಜಾಸ್ತಿ ಆಗಿಬಿಟ್ಟು ನಾಟ್ ಓನ್ಲಿ ಎಕ್ಸಿಸ್ಟಿಂಗ್ ಹೇರ್ ಬಿದ್ದೋಗುತ್ತೆ, ಬಟ್ ಯಾವ್ದು ಬೆಳೀತಾ ಇದೆಯೋ ದ್ಯಾಟ್ ಆಲ್ಸೋ ಶೆಡ್ಸ್ ಆಫ್, ಅದನ್ನು ಬೆಳೆಯೋಕ್ಕೆ ಬಿಡಲ್ಲ. ಸೊ ಇಟ್ ಇಸ್ ಲೈಕ್ ವಾಟ್ ಎವರ್ ಇಸ್ ದೇರ್ ಆ್ಯಂಡ್ ಪ್ಲಸ್ ವಾಟ್ ಇಸ್ ಆಲ್ಸೋ ಗ್ರೋಯಿಂಗ್, ಎಲ್ಲ ಬಿದ್ದೋಗುತ್ತೆ. Today people are playing football. I play badminton regularly. People are very active today, walking out in the gym every day. So how often should I wash my hair, ma'am? Right. So one is it depends on your scalp health. Now scalp health anta ಹೇಳಿದಾಗ, if your scalp is oily, with a very mild shampoo you can wash it every day or alternate day. Mild shampoo ಅಂದ್ರೆ how do I know my shampoo? Sulfate free, paraben free, ಜಾಸ್ತಿ ಬುರುಗ್ ಬರದೇ ಇರೋ ಅಂಥ ಶ್ಯಾಂಪೂಗಳು. ಸೊ ದೋಸ್ ಆರ್ ಕನ್ಸಿಡರ್ಡ್ ಆಸ್ ಮೈಲ್ಡ್ ಶ್ಯಾಂಪೂಸ್. At the same time, when it comes to dry scalp or itchy scalp or irritated scalp, ಅವರುಗಳು weekly once or twice, not more than that. ವಾಶ್ ಮಾಡ್ಕೊಳ್ತಾರೆ. ಬೈ ಈವ್ನಿಂಗ್ ದೇ ಆಲ್ರೆಡಿ ಫೀಲ್ ದಟ್ ದೇರ್ ಸ್ಕ್ಯಾಲ್ಪ್ ಇಸ್ ವೆರಿ ಆಯ್ಲಿ ಆ್ಯಂಡ್ ಆಲ್ ದ್ಯಾಟ್. ಸೊ ಅಂಥವ್ರಿಗೆ ನಾವು ಆ್ಯಂಟಿ ಡ್ಯಾಂಡ್ರಫ್ ಲೋಷನ್ಸ್ ಆಗಲಿ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂಸ್ ಆಗಲಿ ಕೊಡ್ತೀವಿ. ಸೊ ದ್ಯಾಟ್ ರಿಡ್ಯೂಸಸ್ ದ ಆಯಿಲ್ ಸಿಕ್ರಿಷನ್ ಇನ್ ದ ಸ್ಕ್ಯಾಲ್ಪ್. ಸಮ್ಟೈಮ್ಸ್ ಅದಕ್ಕೂ ಕೂಡ ಕಮ್ಮಿ ಆಗದೆ ಇದ್ದರೆ ದೆನ್ ವಿ ಆ್ಯಡ್ ಸಮಥಿಂಗ್ ಕಾಲ್ಡ್ ಎಸ್ ಜಿಂಕ್ ಪೈರಥ್ರೋನ್. ಅದಕ್ಕೂ ಕಮ್ಮಿ ಆಗದೆ ಇದ್ದರೆ ದೆನ್ ವಿ ಆ್ಯಡ್ ಸಮಥಿಂಗ್ ಕಾಲ್ಡ್ ಎಸ್ ಸ್ಯಾಲಿಸಿಲಿಕ್ ಲೋಷನ್ ಅಂತ ಆ್ಯಡ್ ಮಾಡ್ತೀವಿ. ಸೊ ಈ ಥರ ಮಾಡೋದ್ರಿಂದ ದಟ್ ಆಯಿಲಿನೆಸ್ ಕಮ್ಸ್ ಡೌನ್. ಸೊ ಈ ಶ್ಯಾಂಪೂಸ್ ಮತ್ತು ಕಂಡೀಷ್ನರ್ ನಿಜವಾಗ್ಲೂ ಎಫೆಕ್ಟ್ ಮಾಡುತ್ತಾ ಹೇರ್ ರೀಗ್ರೋತನ್ನು? ಯಾ, ಸಿ ಶ್ಯಾಂಪೂ ಅಂದ್ರೇನು? ಇಟ್ ಈಸ್ ನಥಿಂಗ್ ಬಟ್ ಕ್ಲೆನ್ಸರ್, ಅಥವಾ ಇಟ್ ಈಸ್ ಲೈಕ್ ಸೋಪ್ ಆನ್ ದ ಸ್ಕ್ಯಾಲ್ಪ್ ಫ್ರ್ಯಾಂಕ್ಲಿ. ಸೊ ಅದರಿಂದ ಕೂದಲು ಬೆಳವಣಿಗೆ ಜಾಸ್ತಿ ಆಗುತ್ತೆ ಅನ್ನೋದು ಸುಳ್ಳು. ಐ ಡೋಂಟ್ ಥಿಂಕ್ ಸೊ. ಕಂಡೀಷ್ನರ್ ಅಂದರೆ ಇಟ್ ಜಸ್ಟ್ ಸೆಟ್ಸ್ ಯೋರ್ ಹೇರ್ ವೆಲ್, ಫ್ರಿಜ್ ಕಮ್ಮಿ ಮಾಡುತ್ತೆ. ಇಟ್ ಬಿಕಮ್ಸ್ ಮೋರ್ ಮ್ಯಾನೇಜಬಲ್ ಬೈ ಯೂಸಿಂಗ್ ಕಂಡೀಷ್ನರ್. ಅದು ಬಿಟ್ಟರೆ ಶ್ಯಾಂಪೂ ಆಗಲಿ ಕಂಡೀಷ್ನರ್ ಆಗಲಿ ಹೇರ್ ಗ್ರೋತ್ ಕೊಡೋದು ಕಷ್ಟ. ಮೈಸೂರು ಯಾವುದೋ ಏರಿಯಾಗೆ ಹೋದಾಗ ಐ ವಾಸ್ ಸಡನ್ಲಿ ಶಾಕ್ಡ್. ಗಾಡಿ ಓಡಿಸ್ತಾ ಇದ್ದೀನಿ, ಗಂಡು ಮಕ್ಕಳದು ಪೋಸ್ಟರು ಇಷ್ಟು ಉದ್ದ ಕೂದಲುದು. ನಾವು ಯು ವುಡ್ ಹ್ಯಾವ್ ಗೆಸ್ಡ್ ವಾಟ್ ಐ ಆಮ್ ಗೋನ್ ಟು ಟಾಕ್ ಅಬೌಟ್. ಈ ಆದಿವಾಸಿ ಆ್ಯಂಡ್ ಆಲ್ ದೀಸ್ ಹೇರ್ ಆಯಿಲ್ಸ್ಗಳನ್ನ ವಾಟ್ ದ ಹೋಲ್ ವರ್ಲ್ಡ್ ಕೈಂಡ್ ಆಫ್ ಸಮ್ವೇರ್ ಗಿವ್ಸ್ ಇನ್ ವಿತ್ ಸಮ್ ಹೋಪ್ ಅಲ್ಲ. ಸೊ ವಾಟ್ ಈಸ್ ನಿಮ್ಮ ಒಪಿನಿಯನ್ ಆನ್ ಈ ಥರದ ಹೇರ್ ಆಯಿಲ್ ಟ್ರೆಂಡ್ಸ್ ವಿಚ್ ವಿಲ್ ನಾವು make the world believe that okay idrinda ಎಷ್ಟು ಉದ್ದ ಬರುತ್ತೆ? Especially I think the catch there is tribals, ಅವ್ರದ್ದು ಸೀಕ್ರೆಟ್ ಅಂತಲ್ಲ. So as a dermatologist and of course a hair specialist who's been in the industry for 19 years, what's your take on this, ma'am? ಸಿ ಆ್ಯಕ್ಚುಲಿ ಹೇರ್ ಆಯಿಲ್ ಅಷ್ಟು ಉದ್ದ ಕೂದಲು ಹೇರ್ ಆಯಿಲಿಂದ ಬರೋದು it is not possible at all. Like I said, it is merely it just moisturizes your scalp and hair. ಅದು ಬಿಟ್ಟರೆ ಏನೂ ಮಾಡಲ್ಲ ಅದು. If you have to give us 5 tips to maintain hair, 5, 4, 3, 2, 1 in the same order, ಏನೇನು? First is eat right. Secondly, if your scalp is oily or if your scalp is dry, use that kind of product which suits your scalp. Third, don't purchase any product somebody is telling something on the Insta or any social media. Don't go by what they say Blindly. Yeah. So if you have any concerns, I think you should meet a dermatologist, get your scalp checked, and based on the recommendation, I would suggest go ahead with that particular product. 4 andre do not use overnight oil. That again can give rise to more of hair fall. Yes. And if you're massaging too much with various oils, that also can give rise to more hair loss. Last and very important one is don't get into too much of salon activities like keratin treatment or straightening or styling and all that. ತುಂಬ ಜನಕ್ಕೆ ಈಗ ಇತ್ತೀಚೆಗೆ ಬೇಗ ಬಿಳಿ ಕೂದಲು ಬರುತ್ತಲ್ಲ, ಯಾವ ಥರ ಎಕ್ಸ್ಪೆರಿಮೆಂಟ್ಸಿಗೆ ಅವರು ತಲೆ ಕೊಡಬೇಕು, ಯಾವುದಕ್ಕೆ ತಲೆ ಕೊಡಬಾರ್ದು? ಡೂಸ್ ಆ್ಯಂಡ್ ಡೋಂಟ್ಸ್ ವೆನ್ ಯು ಆರ್ ಗ್ರೇಯಿಂಗ್ ಅರ್ಲಿ. ಯಾ, ಸೊ ಒಂದು ವೆನ್ ಯು ಆರ್ ಗ್ರೇಯಿಂಗ್, ಇಟ್ ಬೇಸಿಕಲಿ ಮೀನ್ಸ್ ದ್ಯಾಟ್ ನಮ್ಮ ಬಾಡಿನಲ್ಲಿ there are these free radicals which are generated, and that is kind of graying your hair. So whenever there's too much of graying, best treatment ಅಂದರೆ antioxidants ತಗೊಳ್ಳೋದ್ರಿಂದ at least that graying can be postponed. Like examples of antioxidants, lot of berries. Yeah, berries, then beetroots, carrots, papaya, these are all antioxidants. So ಇದನ್ನು ನಾವು ಜಾಸ್ತಿ ತಗೊಳ್ಳೋದ್ರಿಂದ it will help. Along with that, we blindly recommend antioxidants for anybody who is prematurely graying. Yeah. This also has glutathione? Yes, glutathione is again an excellent antioxidant for
ಫಾರ್ ಎನಿ ಕನ್ಸರ್ನ್ ಫಾರ್ ದ್ಯಾಟ್ ಮ್ಯಾಟರ್. ಸ್ಕಿನ್ ಲೈಟ್ನಿಂಗ್. ಎಸ್, ಹೇರ್ ಪ್ರಿಮೆಚೂರ್ ಗ್ರೇಯಿಂಗ್, ಸೊ ದೀಸ್ ಆರ್ ಅಗೇನ್ ವೆರಿ ಗುಡ್ ಫಾರ್ ದೀಸ್ ಕನ್ಸರ್ನ್ಸ್. ಇಚ್ಚಿ ಮತ್ತು ಫ್ಲೇಕಿ ಸ್ಕ್ಯಾಲ್ಪನ್ನು ನಾನು ಹೇಗೆ ಡೀಲ್ ಮಾಡಬೇಕು? ಫ್ಲೇಕಿ ಸ್ಕ್ಯಾಲ್ಪ್ ಅಂದರೆ ಲೈಕ್ ಐ ಸೈಡ್ ಕೆಲವು ಸಾರಿ ಆ್ಯಂಟಿ ಡ್ಯಾಂಡ್ರಫ್ ಲೋಷನ್ಸ್ ಆ್ಯಂಡ್ ಶ್ಯಾಂಪೂಸ್ ಹೆಲ್ಪ್ ಆಗುತ್ತೆ. ಅದಕ್ಕೂ ಅದು ಬಗ್ದೇ ಇದ್ದರೆ ದೆನ್ ಯು ಆ್ಯಡ್ ಲಿಟಲ್ ಬಿಟ್ ಆಫ್ ಜಿಂಕ್ ಪೈರಥ್ರೋನ್ ಅಂತ ಆ್ಯಡ್ ಮಾಡ್ತೀವಿ. ಅದಕ್ಕೂ ಏನು ರಿಲೀಫ್ ಆಗದೇ ಇದ್ದರೆ ದೆನ್ ಫೈನಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಶ್ಯಾಂಪೂಸು ಲೋಷನ್ಸು ಅದನ್ನೆಲ್ಲ ಕೊಡ್ತೀವಿ. ಸಲ್ಫೇಟ್ ಫ್ರೀ ಶ್ಯಾಂಪೂಸ್ ನಿಜವಾಗ್ಲೂ ಬೆಟರಾ? ಸಿ, ಇಟ್ ಇಸ್ ಮೈಲ್ಡ್. It is mild. You may need more quantity of that because it doesn't give adequate lather. So ಹಾಗಾಗಿ but end of the day it is very mild and it is good for your hair and scalp. ಜುಟ್ ಕಟ್ಟೋದು, ಎಳೆದಿರೋ ಕೂದಲು, ಪಿನ್ನಿಂಗ್ ಇಟ್. ಸೊ ವಾಟ್ಸ್ ಯುವರ್ ಥಾಟ್ ಆನ್ ದೀಸ್ ಕೈಂಡ್ ಆಫ್ ಟೈಟ್ ಹೇರ್ ಸ್ಟೈಲ್ಸ್? ಹೇರ್ ಲಾಸ್ ಕಾಸ್ ಆಗುತ್ತಾ? ಹೌದು, ಆಗುತ್ತೆ. ಸೊ ಅದಕ್ಕೆ ನಾವು ಟ್ರ್ಯಾಕ್ಷನ್ ಎಲೋಪೇಶಿಯಾ ಅಂತ ಹೇಳ್ತೀವಿ. ಸೊ ಎಲ್ಲೆಲ್ಲಿ ನಾವು ಕೂದಲನ್ನು ತುಂಬ ಎಳೆದ್ಬಿಟ್ಟು ಹಾಕ್ತೀವೋ ಅಲ್ಲಲ್ಲಿ ನಮಗೆ ಹೇರ್ ಲಾಸ್ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್, ಮೇಜರ್ಲಿ ಹೆಣ್ಮಕ್ಳು ಏನು ಮಾಡ್ತಾರೆ, ತುಂಬ ಟೈಟ್ ಪೋನಿ ಹಾಕ್ತಾರೆ. ಓವರ್ ಅ ಪೀರಿಯಡ್ ಆಫ್ ಟೈಮ್, ಈವನ್ ಐ ಹ್ಯಾವ್ ಸೀನ್ ಇಟ್ ಇನ್ ಕಿಡ್ಸ್ ಆಲ್ಸೋ, ಯು ಕ್ಯಾನ್ ಸಿ ದ್ಯಾಟ್ ದೇರ್ ಫೋರ್ ಹೆಡ್ ಇಸ್ ವೈಡನಿಂಗ್ ಬಿಕಾಸ್ ಅದನ್ನು ತುಂಬ ಟೈಟಾಗಿ ಹಾಕೋದ್ರಿಂದ ಏನಾಗುತ್ತೆ, ಅಲ್ಲಿ ಮುಂದುಗಡೆ ಇರೋ ಕೂದಲೆಲ್ಲ ಹೊರಟೋಗುತ್ತೆ. ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ DIY ಸ್ಕಿನ್ ಕೇರ್ಸ್? ಮನೆಯಲ್ಲೇ ಈ ಕಡಲೆ ಹಿಟ್ಟು ಟು ಆಲ್ ಆಫ್ ದ್ಯಾಟ್. ಈಗ ಅದು ಬೇರೆ ಶುರು ಆಗಿದೆಯಲ್ಲ, ಅಕ್ಕಿ ಹಿಟ್ಟು ತೊಗೋಬೇಕು, ಅದ್ರ ಜೊತೆಗೆ ಸಬ್ಜಾ ಸೀಡ್ಸ್ ಅಂತ ಏನೇನೋ ಶುರು ಆಗಿದೆ ಟು ಗೆಟ್ ದಟ್ ಗ್ಲಾಸ್ ಸ್ಕಿನ್, ಕೊರಿಯನ್ ಸ್ಕಿನ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಎಸ್. ಸೊ ಏನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತೋರಿಸ್ತಾರಲ್ಲ, ಸೊ ಐ ಡೋಂಟ್ ಜನರಲಿ ರೆಕಮೆಂಡ್ ಪೀಪಲ್ ಟು ಯೂಸ್ ದ್ಯಾಟ್. ಒಂದು ಇಟ್ ಸೋಲಿ ಡಿಪೆಂಡ್ಸ್ ಆನ್ ಯುವರ್ ಸ್ಕಿನ್ ಟೈಪ್. ನಿಮ್ಮ ಸ್ಕಿನ್ ತುಂಬ ಡ್ರೈ ಇದ್ದು ಅಕ್ಕಿಟ್ಟನ್ನು ಹಾಕಿ ಉಜ್ಕೊಂಡ್ರೆ ಅದು ಇಟ್ ಬಿಕಮ್ಸ್ ವೆರಿ ಸೆನ್ಸಿಟಿವ್. ಯುವರ್ ಸ್ಕಿನ್ ಬಿಕಮ್ಸ್ ಇರಿಟೇಟೆಡ್, ಇನ್ಫ್ಲೇಮ್ಡ್. ಆಫ್ ಲೇಟ್ ನಾನು ಎಷ್ಟು ವಿ ಕಾಲ್ ಇಟ್ ದಿಸ್ ಒನ್ ಕಂಡೀಷನ್ ಕಾಲ್ಡ್ ಎಸ್ ಇರಿಟೆಂಟ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ. ಸೊ ಈ ಕಂಡೀಷನ್ ಏನು ಅಂದರೆ, ಏನೇನೆಲ್ಲ ಹಚ್ಕೊಳ್ತಾರೆ. ಕೆಲವು ರೀಸೆಂಟ್ಲಿ ಒಬ್ಬರು ಟೂತ್ ಪೇಸ್ಟ್ ಹಚ್ಕೊಂಡು ಬಂದಿದ್ರು ಆನ್ ಪಿಂಪಲ್. So that left a bad mark and burn and she had to undergo a lot of other treatments too. Was multiple such burns all over the face. So I wouldn't recommend anything like that. So you can consult your doctor, ask suggestion. First find out what type of skin you have. Is it oily skin or is it dry skin or is it a sensitive skin or a combination skin? Based on that you will have to go ahead with certain products. ಫಸ್ಟ್ಲಿ ಈ ನನ್ನ ಸ್ಕಿನ್ ಟೈಪ್ ಇದೆಯಲ್ಲ, ನಾನು ತಿನ್ನೋ ಆಹಾರ, ಫ್ರೂಟ್ಸು ಇದೆಲ್ಲದರಿಂದ ಕ್ಯಾನ್ ಐ ಚೇಂಜ್ ಮೈ ಸ್ಕಿನ್ ಟೈಪ್? You can improve it a little bit, but I don't think so you can completely change it. So certain food that you should have in your day-to-day idralli A, B, C and D, these are some vitamins that you should have. ಯಾವುದ್ರಲ್ಲಿರುತ್ತೆ ಮ್ಯಾಮ್? ಸೊ ಏನಲ್ಲಿ ಸಿಟ್ರಸ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಏನಲ್ಲಿ ಯು ಶುಡ್ ಬೇಸಿಕಲಿ ಹ್ಯಾವ್ ಫಿಶ್ ಆಗಲಿ, ಆಯಿಸ್ಟರ್ಸ್ ಆಗಲಿ, ಕ್ಯಾರೆಟ್ಸ್, ಬೀಟ್ರೂಟ್ಸ್, milk. So all of this has vitamin A. D is again very important. Egg and milk is another source of vitamin D. And again have lots of water, at least 3 to 4 liters of water every day. That is again very good, and use a right kind of products. Again non-veg. Omega 3 ಎಲ್ಲಿಂದ ಬರುತ್ತೆ? Omega 3 ಇದರಲ್ಲಿ ಫ್ಲಾಕ್ಸ್ ಸೀಡ್ಸ್ ಅಲ್ಲಿ ಬರುತ್ತೆ, ದೆನ್ ಫಿಶ್ ಅಲ್ಲಿ ಬರುತ್ತೆ, ಆಯಿಸ್ಟರ್ಸ್ ಅಲ್ಲಿ ಬರುತ್ತೆ. ಸೊ ಅದು ವಾಲ್ನಟ್ಸ್ ಅಲ್ಲಿದೆ. ಎಸ್, ವಾಲ್ನಟ್ಸ್ ಎಲ್ಲ ತಗೊಂಬೋದಾ? ಮತ್ತೆ ವಾಟ್ ಆರ್ ಯುವರ್ ಥಾಟ್ಸ್ ಆನ್ ಚಿಯಾ ಸೀಡ್ಸ್, all your micronutrients today? Which is again good. I wouldn't say no, definitely good. How to take them? ಅಂದ್ರೆ ನೀರಿಗೆ ಹಾಕೊಂಡು ಸೋಕ್ ಮಾಡಿ, ಸೋಕ್ ಮಾಡಿ every day you can overnight soak ಮಾಡಿ ಕುಡಿಯೋ ನೀರಲ್ಲಿ, then you can have it next day morning. It is good. So ಇದೆಲ್ಲ ಡಯಟ್ ಫಾಲೋ ಮಾಡೋದ್ರಿಂದ ಸ್ಕಿನ್ ನ್ಯಾಚುರಲಿ will be, yes, these are all skin healthy foods. Skin healthy foods, and it will improve your skin. You might need help of some products and all that of course they can use it later. If I have to touch upon, ನಮ್ಮ ಗಂಡು ಮಕ್ಕಳು ಬೇಜಾರು ಮಾಡ್ಕೊತಾರೆ, ಇಷ್ಟೊತ್ತು ಬರೀ ನಿಮ್ಮ ಬಗ್ಗೆನೇ ಆಗೋಯ್ತಲ್ಲ, ನಮ್ಮ ಬಗ್ಗೆನೂ ಕೇಳ್ರಮ್ಮ ಅಂತ. ಸೊ ವೈ ಇಸ್ ದ್ಯಾಟ್? ಅಂದರೆ ಈಗ ಹೆಣ್ಮಕ್ಳು ಏನೇನು ಸ್ಕಿನ್ ಕೇರ್ ರೂಟೀನ್ ಮಾಡ್ಕೋತಾರಲ್ಲ, ಅಷ್ಟೇ ಸ್ಕಿನ್ ಕೇರು ಬೇಕಾಗಿದೆಯಾ ಗಂಡು ಮಕ್ಳಿಗೂ, ಅವ್ರ ಸ್ಕಿನ್ಗೂ? ಹೌದು, ಬೇಕಾಗತ್ತೆ. ಯಾಕಂದರೆ ಮೆನ್ ಹ್ಯಾವ್ ಆ್ಯಂಡ್ರೋಜನ್ ಅಲ್ವಾ, ಟೆಸ್ಟೋಸ್ಟಿರೋನ್ ಇರುತ್ತೆ. ಸೊ ಬಿಕಾಸ್ ಆಫ್ ವಿಚ್ ದಿಯರ್ ಫೇಸ್ ಇಸ್ ಆಯ್ಲಿ.
Now secondly, they have beard on their ಇದು ಅಲ್ವಾ, ಸೊ ಪ್ರೀ ಶೇವಿಂಗ್ ಆ್ಯಂಡ್ ಪೋಸ್ಟ್ ಶೇವಿಂಗ್ ಸಮ್ ಮಾಯ್ಶ್ಚರೈಸರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. So they are very so that is why they don't like to apply too many creams. No, I feel very oily, ತುಂಬ ಚಿಪ್ ಚಿಪ್ ಅನಿಸುತ್ತೆ ನನಗೆ. ಇಫ್ ಯು ಸಿ ಎನಿ ಮೆನ್ ಫಾರ್ ದ್ಯಾಟ್ ಮ್ಯಾಟರ್, ಯು ಗಿವ್ ಆಲ್ ದಿ ಸೀರಮ್ಸ್ ಎಲ್ಲ ಕ್ರೀಮ್ಸ್ ಎಲ್ಲ ಕೊಟ್ಟರೆ ಅವ್ರು ಒಂದು ಮುಟ್ಟಲ್ಲ. ಸೊ ಸಮ್ವೇರ್ we should control their oil secretion. Use a salicylic based face wash and a toner and a very light sunscreen which is water based. So that is again important. Shaving ಮುಂಚೆ don't do a dry shaving. ಸುಮಾರು ಜನ ಮಾಡ್ತಾರೆ, ಡ್ರೈ ಶೇವಿಂಗ್ ಮಾಡ್ತಾರೆ. ಅಗೇನ್ ಇಟ್ ಇಸ್ ನಾಟ್ ವೆರಿ ಗುಡ್. ಯೂಸ್ ಅ ಪ್ರೀ ಶೇವ್ ಮಾಯ್ಶ್ಚರೈಸರ್, ಪೋಸ್ಟ್ ಶೇವ್ ಮಾಯ್ಶ್ಚರೈಸರ್. ಯೂಸಿಂಗ್ ಅ ಸನ್ ಬ್ಲಾಕ್ ವಿಚ್ ಇಸ್ ವಾಟರ್ ಬೇಸ್ಡ್ ಇಸ್ ಇಂಪಾರ್ಟೆಂಟ್. ಮತ್ತು ವಾಟ್ ಅಬೌಟ್ ಆಲ್ ಯುವರ್ ಬಿಯರ್ಡ್ ಆಯಿಲ್ಸ್, ಆಲ್ ಆಫ್ ದ್ಯಾಟ್? ಆರ್ ಯು ಅ ಫ್ಯಾನ್ ಆಫ್ ಇಟ್? ಡೂ ಯು ಅಡ್ವೈಸ್? Not really. See, again, oil is nothing but it is moisturizing. It wouldn't harm in any way. ಹಚ್ಕೊಂಡಿದ್ರೆ ಹಚ್ಕೊಳ್ಳಿ, ಏನಾಗಲ್ಲ. ಬಟ್ ಇಟ್ ಡೆಫಿನೆಟ್ಲಿ ವುಡಂಟ್ ಡ್ಯಾಮೇಜ್ ದ ಸ್ಕಿನ್. ದಟ್ ಮಚ್ ಐ ಕ್ಯಾನ್ ಸೇ. ಇಸ್ ಇಟ್ ಟ್ರೂ ದಟ್ ಗಂಡು ಮಕ್ಕಳಿಗೆ ನ್ಯಾಚುರಲಿ ಸ್ವಾಭಾವಿಕವಾಗೇ ದಪ್ಪ ಚರ್ಮ ಇರುತ್ತೆ? ದೇ ಹ್ಯಾವ್ ಥಿಕ್ಕರ್ ಸ್ಕಿನ್? ಯಾ, ದಟ್ಸ್ ಅಗೇನ್ ಬಿಕಾಸ್ ಆಫ್ ಆಂಡ್ರೋಜನ್ ಆರ್ ಟೆಸ್ಟೋಸ್ಟಿರಾನ್. ಸೊ ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ಸ್ ಎಲ್ಲ ಇದೆಯಲ್ಲ, ಈಗ ಉದಾಹರಣೆಗೆ ಬೋಟಾಕ್ಸು, ಇದು ಅಂದರೆ ಒಂದ್ಸತಿ ದಾರಿಗೆ ಇಳಿದ್ರೆ ದೆರ್ ಇಸ್ ನೋ ಲುಕಿಂಗ್ ಬ್ಯಾಕ್, ದೆರ್ ಇಸ್ ನೋ ಟರ್ನಿಂಗ್ ಬ್ಯಾಕಾ? ಯಾವಾಗಲೂ ಮಾಡಿಸ್ಕೋತಾನೆ ಇರಬೇಕು ಥರನ? ಅದು ಒಂದ್ಸರಿ ಶುರು ಮಾಡಿದ್ರೆ ಮಾಡಿಸ್ಕೊಳ್ಳೋಕ್ಕೆ ಮೆಜಾರಿಟಿ ಆಫ್ ದೆಮ್ ಲೈಕ್ ಇಟ್ ಆ್ಯಂಡ್ ದೇ ವಾಂಟ್ ಟು ಲುಕ್ ಗುಡ್ ಮುಂದೆ ಕೂಡ. ಸೊ ದಟ್ ಈಸ್ ಲೈಕ್ ಅನ್ ಅಡಿಕ್ಷನ್. ಇಟ್ಸ್ ಲೈಕ್ ಅನ್ ಅಡಿಕ್ಷನ್. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಡಸಂಟ್ ಮೀನ್ ದಟ್ ಇಫ್ ಯು ಸ್ಟಾಪ್ ಡೂಯಿಂಗ್ ರಿಂಕಲ್ಸ್ ಜಾಸ್ತಿ ಆಗುತ್ತೆ. ಅದೆಲ್ಲ ಸುಳ್ಳು. ಸ್ಟಾಪ್ ಮಾಡಿದ್ರೆ ಮತ್ತೆ ಜಾಸ್ತಿ ಎಷ್ಟು ಇದೆಯೋ ಅಷ್ಟೇ ಬರುತ್ತೆ, ಅಷ್ಟೇ ಇರುತ್ತೆ, ಜಾಸ್ತಿ ಆಗಲ್ಲ. ಸೊ now that we've established ಗಂಡು ಮಕ್ಕಳಿಗೆ ನ್ಯಾಚುರಲಿ ಆಯಿಲಿ ಸ್ಕಿನ್ ಇರುತ್ತೆ ಬಿಕಾಸ್ ಆಫ್ ಆಂಡ್ರೋಜನ್, ಹಾಗಿದ್ರೆ ಗಂಡು ಮಕ್ಕಳಿಗೆ ವಿತ್ ಆಯಿಲಿ ಸ್ಕಿನ್ ಅವರು ಮಾಯ್ಶ್ಚರೈಸ್ ಮಾಡಬೇಕಾ? ಎಸ್, ಇಟ್ ಈಸ್ ನೀಡೆಡ್ ಬಿಕಾಸ್ ವೆನ್ ಯು ಅಪ್ಲೈ ಅ ಮಾಯ್ಶ್ಚರೈಸರ್, ಇದು ಆಯಿಲ್ ಸಿಕ್ರೀಷನ್ ಏನಿದೆಯಲ್ಲ ಅದನ್ನು ಈ ಮಾಯ್ಶ್ಚರೈಸರ್ ರೆಗ್ಯುಲೇಟ್ ಮಾಡುತ್ತೆ. ಜಾಸ್ತಿ ಆಯಿಲ್ನ ಸಿಕ್ರೀಟ್ ಮಾಡೋಕ್ಕೊಡಲ್ಲ. ಮೈಲ್ಡ್ ಮಾಯ್ಶ್ಚರೈಸರ್ ವಿಚ್ ಇಸ್ ವಾಟರ್ ಬೇಸ್ಡ್ ಆ್ಯಂಡ್ ವೆರಿ ಲೈಟ್, ಆ ಥರದ್ದು ನಾವು ಯೂಸ್ ಮಾಡ್ಬೋದು. ವಾವ್, ಐ ಆಮ್ ಸೋ ಎಜುಕೇಟೆಡ್. ಐ ಥಿಂಕ್ ಐ ಆಮ್ ಮೋರ್ ಅವೇರ್ ಅಬೌಟ್ my skin and my hair today. And Dr. Veena, thank you. ಒಂದು ಡರ್ಮಟಾಲಜಿ, ಹೇರ್, ಬಾಡಿನ ಒಂದು ವೀಣೆ ಮಾಡ್ಕೊಂಡು ಇವತ್ತು ತುಂಬ ಚೆನ್ನಾಗಿ ಮೀಟಿದ್ದೀರಾ. ಆ್ಯಂಡ್ ಯು ಎಜುಕೇಟೆಡ್ ಅಸ್ ಆ್ಯಂಡ್ ಹೋಪ್ಫುಲಿ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಕೇರ್ ಆಫ್ ಅವರ್ ಸ್ಕಿನ್ ಆ್ಯಂಡ್ ಹೇರ್ better so that it can represent us better. And yeah, with that, of course, I will definitely now say bye to you because you've had a long day. ಬೆಳಗ್ಗೆಯಿಂದ ಎಷ್ಟೋ ಕನ್ಸಲ್ಟೇಷನ್ಸ್ಗಳೆಲ್ಲ ಮುಗಿಸ್ಕೊಂಡ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಅ ವಂಡರ್ಫುಲ್ ಪಾಡ್ಕಾಸ್ಟ್ ಆ್ಯಂಡ್ ಇಟ್ ವಾಸ್ ಗುಡ್ ಇಂಟರಾಕ್ಟಿಂಗ್ ವಿತ್ ಯು. ಮೈ ಫೈನಲ್ ಸ್ಟೇಟ್ಮೆಂಟ್ ಇಸ್ ಹೇರ್ ಆ್ಯಂಡ್ ಸ್ಕಿನ್ ಇಸ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್. ನಿಮ್ಮ ಆತ್ಮವಿಶ್ವಾಸ ಅದು, ಅದನ್ನು ಕಾಪಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್ ಆ್ಯಂಡ್ ಲವ್ಲಿ ಹ್ಯಾವಿಂಗ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.